ನಮಸ್ತೆ ಎಲ್ಲರಿಗೂ. ನಮ್ಮ ನಾರಾಯಣಿ ಕಿಚನ್ನಲ್ಲಿ ಈ ದಿನ ಪೆಪ್ಪರ್ ರೈಸ್ ಮಾಡ್ತಾ ಇದ್ದೀವಿ. ಇದು ಬಹಳ ಕ್ವಿಕ್ಕಾಗಿ 5 ರೈಸ್ ರೆಡಿ ಇದ್ದರೆ 5 ನಿಮಿಷದಲ್ಲಿ ನಾವು ಇದನ್ನು ತಯಾರಿಸ್ಬೋದು. ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಕಾದ ಮೇಲೆ ಎಣ್ಣೆ ಹಾಕೋಣ. ಇದಕ್ಕೆ ಇಂಗ್ರೀಡಿಯೆಂಟ್ಸು ತುಂಬ ಏನು ಬೇಕಾಗಿಲ್ಲ. ಈರುಳ್ಳಿ ಒಂದು ಕಟ್ ಮಾಡಿಕೊಂಡ್ರೆ ಸಾಕು, ರೈಸ್ ಒಂದು ಮಾಡಿಕೊಂಡ್ರೆ ಸಾಕು, ಮಿಕ್ಕಿದೆಲ್ಲ ಡ್ರೈಯೇ ಎಲ್ಲ. ಪೆಪ್ಪರ್ ಪೌಡ್ರ್ ಒಂದು ಮುಂಚೆನೇ ಮಾಡಿಟ್ಕೊಬೋದು, ಬೇಗ ಮಾಡಿಬಿಡ್ಬೋದು. 5 ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡ್ಬೋದು. ಈಗ ನಾನು ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂತ ಇದೆ. ಈ ಸ್ಟೇಜಲ್ಲಿ ಮೊದಲು ಕಡಲೆಬೇಳೆ ಹಾಕ್ಕೊಬೇಕು. ನಂತರ ಉದ್ದಿನಬೇಳೆ, ಒಣಗಿದ ಮೆಣಸಿನ್ಕಾಯಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಬೋದು, ಒಣಗಿದ ಮೆಣಸಿನ್ಕಾಯಿನೂ ಹಾಕೋಬೋದು. ಆದರೆ ಖಾರ ನಿಮ್ಮ ಇಷ್ಟ, ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಅನುಸಾರವಾಗಿ ನೀವು ಖಾರ ಹಾಕ್ಕೊಳ್ಳಿ. ಇದರಲ್ಲಿ ನಾವು ಪೆಪ್ಪರನ್ನು ಹಾಕೋದ್ರಿಂದ ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಪೆಪ್ಪರೂ ಖಾರ ಇರುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಪೆಪ್ಪರ್ ಬಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಜ್ವರ, ಕಫ ಇದೆಲ್ಲ ಇದ್ದಾಗ ಈ ಪೆಪ್ಪರ್ ರೈಸ್ ಬಿಸಿ ಬಿಸಿಯಾಗಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಇದಾಗಿದ ನಂತರ ಈರುಳ್ಳಿ ಹಾಕ್ಕೊಬೇಕು. ಇಷ್ಟೇ. ಈರುಳ್ಳಿ ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನ ಹಾಕೋಣ. ಈಗ ಈರುಳ್ಳಿ ಹೆಚ್ಚೋದೊಂದೇ ಕೆಲಸ. ಇದೆಲ್ಲ ರೆಡಿ ಸಾಮಗ್ರಿಗಳು. ಮತ್ತು ಇನ್ನೊಂದು ಏನಂದರೆ, ಪೆಪ್ಪರ್ ಬಂದು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಪೆಪ್ಪರ್ ಪೌಡ್ರು ಇಲ್ವಾ, ನೀವು ಮುಂಚೆನೇ ರೆಡಿ ಮಾಡಿ ಇಟ್ಕೋಬೋದು ನೈಟಲ್ಲಿ. ಸ್ವಲ್ಪ ಈರುಳ್ಳಿ ಬಾಡಿಸ್ಬೇಕು. ಇದಕ್ಕೆ ಕರಿಬೇವು ಎರಡು ಕಡ್ಡಿ ಕರಿಬೇವು, ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ಕ್ಲೀನಾಗಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಇಷ್ಟೇ. ಇದು ಫ್ರೈ ಆದ ನಂತರ ನಾವು ರೈಸ್ ಹಾಕ್ತೀವಿ. ಈ ರೀತಿ ಬಾಡಿಸ್ಕೊಬೇಕು. ನೋಡಿ, ಈ ರೀತಿ ಆಗಿದೆ ನೋಡಿ, ಫ್ರೈ ಆಗಿದೆ ಚೆನ್ನಾಗಿ. ಈ ಸಮಯದಲ್ಲಿ ರೈಸ್ ಹಾಕ್ಕೊಬೇಕು. ಸಿಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಣಗಿದ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಘಾಟ್ ಆಗುತ್ತೆ. ಅದರಿಂದ ಸಿಮ್ಮಲ್ಲಿ ಇಟ್ಕೊಂಡು ರೈಸನ್ನು ಹಾಕಿ. ಎಷ್ಟು ಬೇಗ ಆಯಿತು ನೋಡಿ. ರೈಸ್ ಒಂದು ರೆಡಿಯಾಗಿದ್ದು, ಈರುಳ್ಳಿ ಹೆಚ್ಕೊಂಡ್ಬಿಟ್ಟು ನೀವು ಇದನ್ನು ಬೇಗ ಮಾಡ್ಕೊಬೋದು. ಇದು ಬ್ಯಾಚುಲರ್ ಅವ್ರಿಗೂ ತುಂಬ ಈಸಿಯಾದ ಒಂದು ರೆಸಿಪಿ ಇದು. ಒಂದು ಕಡೆ ಕುಕ್ಕರಲ್ಲಿ ರೈಸ್ ಇಟ್ಬಿಟ್ಟು ಈರುಳ್ಳಿ ಹೆಚ್ಚ್ತಾ ಇದ್ದರೆ ರೈಸು ಆಗುತ್ತೆ. ಆಮೇಲೆ ಒಗ್ಗರಣೆ ಮಾಡೋ ಅಷ್ಟರಲ್ಲಿ ಪ್ರೆಷರೆಲ್ಲ ಹೋಗಿ ನಾವು ಮಾಡ್ಕೊಬೋದು. ಬೇಗ ಆಗೋಗ್ಬಿಡುತ್ತೆ. ಈ ಸ್ಟೇಜಲ್ಲಿ ನಾವು ಪೆಪ್ಪರ್ ಹಾಕಬೇಕು. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಮುಂಚೆ ನಾವು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಪೆಪ್ಪರ್ ಹಾಕ್ಕೊಂಡಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಒಂದು ಸಲ ಕಲಸಿಬಿಡಿ. ನೋಡಿ, ಎಲ್ಲ ಕಲಸಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಇದೆಯಾ ಅಂತ ನೋಡ್ಕೊಳ್ಳಿ. ಖಾರ ಕಡಿಮೆ ಇದ್ದರೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರಾಗಿ ಮಾಡ್ಕೋಬೇಡಿ, ಸ್ವಲ್ಪ ತರಿಯಾಗಿರಲಿ. ಈಗ ನನಗಿದು ಕರೆಕ್ಟಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇಷ್ಟೇ. ಇದು ಪೆಪ್ಪರ್ ರೈಸ್ ಈಗ ರೆಡಿ ಆಯಿತು. ಇದನ್ನು ಮಾಡಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಕಮೆಂಟ್ ಮಾಡಿ. ಧನ್ಯವಾದಗಳು.